ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ತವರಿಗೆ ಡಿಕೆ ಶಿವಕುಮಾರ್. ಮೆಟ್ರೋದಲ್ಲಿ ಕನಕಪುರಕ್ಕೆ ತೆರಳಿದಂತ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದಿಂದ ಕನಕಪುರ ರಸ್ತೆಯವರೆಗೆ ಮೆಟ್ರೋದಲ್ಲೇ ಪ್ರಯಾಣ ಬೆಳೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲ ಭೇಟಿ ಇದು. ಸ್ವಕ್ಷೇತ್ರಕ್ಕೆ ಮೆಟ್ರೋದಲ್ಲಿ ತೆರಳಿರೋದು ಕನಕಪುರ ರಸ್ತೆಯವರೆಗೆ. ಝೀರೋ ಟ್ರಾಫಿಕ್ ನಿಂದ ಆಗುವ ತೊಂದರೆ ತಪ್ಪಿಸೋದಕ್ಕೆ ಅಂತ ಮೆಟ್ರೋ ಮೊರೆ ಹೋದಂತ ಡಿಕೆ ಶಿವಕುಮಾರ್ ಅಲ್ಲಿಂದ ಸ್ವಕ್ಷೇತ್ರಕ್ಕೆ ಕಾರಿನಲ್ಲಿ ಹೋಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಝೀರೋ ಟ್ರಾಫಿಕ್ ನಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಆ ತೊಂದರೆ ತಪ್ಪಿಸಬೇಕು ಅನ್ನುವಂತ ಕಾರಣಕ್ಕೆ ಮೆಟ್ರೋ ಮೊರೆ ಹೋಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಒಂದು ರೀತಿ ಮಾದರಿ ಹೆಜ್ಜೆನೆ. ಓಕೆ, ಇನ್ನು ತದನಂತರದಲ್ಲಿ ಕನಕಪುರ ರಸ್ತೆಯಿಂದ ಕಾರ್ನಲ್ಲಿ ತಮ್ಮ ಸ್ವಕ್ಷೇತ್ರಕ್ಕೆ ತೆರಳುತ್ತಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಈಗಾಗಲೇ ಖಾತೆ ಹಂಚಿಕೆ, ಒಂದಷ್ಟು ದೇವಸ್ಥಾನಗಳ ವಿಸಿಟ್ ಇದೆಲ್ಲವೂ ಆದ ಬಳಿಕ ತವರಿಗೆ ಹೋಗ್ತಾ ಇರುವಂತ ಮೊದಲ ಭೇಟಿ ಇದು. ಮೆಟ್ರೋದಲ್ಲಿ ಕನಕಪುರಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸದ್ಯ ಕನಕಪುರ ರಸ್ತೆಯಿಂದ ಅವರ ಸ್ವಕ್ಷೇತ್ರಕ್ಕೆ ಕಾರ್ನಲ್ಲಿ ಹೋಗ್ತಾರೆ. ಮೆಟ್ರೋ ಪ್ರಯಾಣದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮೆಟ್ರೋದಲ್ಲಿ ಕನಕಪುರಕ್ಕೆ ತೆರಳಿದಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಸಿಎಂ ಆದ ನಂತರ ಮೆಟ್ರೋದಲ್ಲಿ ತಮ್ಮ ಸ್ವಕ್ಷೇತ್ರಕ್ಕೆ ತೆರಳುತ್ತಿರೋದು, ಕನಕಪುರ ರಸ್ತೆವರೆಗೂ ಹೋಗ್ತಿರೋದೇನಿದೆ ಒಂದು ರೀತಿ ಮಾದರಿ ಹೆಜ್ಜೆ ಆಗ್ತಾ ಇದೆ. ಈ ಝೀರೋ ಟ್ರಾಫಿಕ್ನಿಂದಾಗಿ ಅನೇಕರು ಸಮಸ್ಯೆ ಎದುರಿಸಿದ್ದು ಇದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಅಷ್ಟೇ ಅವರು ಝೀರೋ ಟ್ರಾಫಿಕ್ ಬೇಡ ನನಗೆ ಅಂತ ಅವರು ಕೂಡ ಹೇಳಿದ್ರು. ಈಗ ಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಮಾದರಿ ಹೆಜ್ಜೆಯನ್ನ ಅನುಸರಿಸ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಸ್ವಾಗತಕ್ಕಾಗಿ ಭರ್ಜರಿ ತಯಾರಿ ಮಾಡಿಕೊಂಡಿದ್ದಾರೆ. ಸ್ವಕ್ಷೇತ್ರದಲ್ಲಿ ಹಾರೋಹಳ್ಳಿಯಲ್ಲಿ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಡೊಳ್ಳಿನ ತಯಾರಿ, ಮತ್ತೊಂದ್ ಕಡೆ ಪಟಾಕಿ ಸಿಡಿಸೋದ್ರ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ತಯಾರಾಗಿದ್ದಾರೆ ಗ್ರಾಮಸ್ಥರು. ಹಾರೋಹಳ್ಳಿ ಗ್ರಾಮಸ್ಥರು ಈಗ ಎಲ್ಲಾ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿವರೆಗೂ ಡಿಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ನೋಡಿದ್ರು, ಸಚಿವರಾಗಿ ನೋಡಿದ್ರು. ಆದ್ರೀಗ ಸಿಎಂ ಆಗಿ ಕಾಣ್ತಾ ಇರುವಂತದ್ದು. ಸಿಎಂ ಆದ ನಂತರ ಮೊದಲ ಬಾರಿಗೆ ತಮ್ಮ ತವರೂರಿಗೆ ಹೋಗ್ತಾ ಇರುವಂತ ಡಿಕೆ ಶಿವಕುಮಾರ್. ಹೀಗಾಗಿ ಅವ್ರ ಊರಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಜನ. ಕೆಲವೇ ಕ್ಷಣಗಳಲ್ಲಿ ಸ್ವಕ್ಷೇತ್ರ ತಲುಪಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕನಕಪುರವನ್ನ ರೀಚ್ ಆಗಲಿದ್ದಾರೆ. ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಅದ್ಧೂರಿ ಸ್ವಾಗತಕ್ಕೆ ಕನಕಪುರದ ಜನತೆ ಕೂಡ ಕಾಯ್ತಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡ್ತಿರುವಂತ ಡಿಕೆ ಶಿವಕುಮಾರ್ ಡೊಳ್ಳು ಜಾಂಬು ವಾದ್ಯ ಮೇಳದೊಂದಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಕೋರೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ಜನ. ಇನ್ನು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು. ಆರತಿ ತಟ್ಟೆಯನ್ನ ಹಿಡಿದು ಪೂರ್ಣ ಕುಂಭದೊಂದಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಕೋರಬೇಕು ಅಂತ ಮಹಿಳೆಯರು ಮತ್ತೊಂದು ಕಡೆ ಸಿದ್ಧತೆ ಮಾಡ್ಕೊಂಡು ಕಾಯ್ತಿದ್ದಾರೆ. ಜೆಸಿಬಿ ಮೂಲಕ ಹೂವಿನ ಸುರಿಮಳೆಗೈಯೋದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇನ್ನು ತೆರೆದ ವಾಹನದಲ್ಲಿ ರೋಡ್ ಶೋ ಮೂಲಕ ಕ್ಷೇತ್ರದ ಜನರಿಗೆ ಡಿಕೆ ಶಿವಕುಮಾರ್ ಅವರು ಅಭಿನಂದನೆ ಸಲ್ಲಿಸಲಿದ್ದಾರೆ.
ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹಾರೋಹಳ್ಳಿ ಸರ್ಕಲ್ನಲ್ಲಿ ಅದ್ಧೂರಿ ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ಭದ್ರತೆನೂ ಇದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲ ನಿಮಿಷಗಳಲ್ಲಿ ಸ್ವಕ್ಷೇತ್ರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗುತ್ತೆ. ರಾತ್ರಿ 9 ಗಂಟೆವರೆಗೂ ಕೂಡ ತಮ್ಮ ಸ್ವಕ್ಷೇತ್ರದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಹೊಡಿತಾರಂತೆ. ಇನ್ನು ಕನಕಪುರದ 20 ಗ್ರಾಮ ಪಂಚಾಯಿತಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡ್ತಾರೆ. ಇನ್ನು ಟಿ ಬೇಕುಪ್ಪೆ ಸರ್ಕಲ್, ನಾರಾಯಣಪುರ ಎಲ್ಲೆಲ್ಲಿ ಹೋಗ್ತಾರೆ ನಾವು ಗಮನಿಸೋದಾದ್ರೆ ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಮತ್ತೆ ಕೊಳಗುಂಡನಹಳ್ಳಿ, ಹುಣಸಗನಹಳ್ಳಿ, ಹೊಸದುರ್ಗಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ಸಂಜೆ 4 ಗಂಟೆಗೆ ಹುಟ್ಟೂರು ದೊಡ್ಡಾಲಹಳ್ಳಿಯಲ್ಲಿ ರೋಡ್ ಶೋ ಕೂಡ ಇದೆ. ಭರ್ಜರಿ ರೋಡ್ ಶೋ ಮೂಲಕ ಮತದಾರರಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ. ರಾತ್ರಿ 8 ಗಂಟೆಗೆ ಕನಕಪುರ ಟೌನ್ಗೆ ಭೇಟಿ ನೀಡ್ತಾರೆ ಡಿಕೆ ಶಿವಕುಮಾರ್. ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಪೂರ್ತಿಯಾಗಿ ತಮ್ಮ ತವರೂರಿನಲ್ಲೇ ಇರ್ತಾರೆ. ಅಲ್ಲಿರುವಂತ 20 ಗ್ರಾಮಗಳಿಗೆ ಭೇಟಿ ನೀಡ್ತಾರೆ. ಜೊತೆಗೆ ಒಂದು ರೋಡ್ ಶೋ ಕೂಡ ಇದೆ. ಆ ರೋಡ್ ಶೋನಲ್ಲಿ ಜನರಿಗೆ ಧನ್ಯವಾದ ತಿಳಿಸ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಕಾರ್ಯಕ್ರಮಗಳಾಗಿವೆ ನಿಜ, ಬಟ್ ಇವ್ರು ಸಿಎಂ ಆದ್ಮೇಲೆ ಒಂದು ಅಭಿನಂದನೆ.